ವೀಕ್ಷಕರೇ, ಮಕ್ಕಳೆಂದರೆ ಹಠ ಮಾಡೋದು, ಮಕ್ಕಳೆಂದರೆ ಅಳೋದು, ಮಕ್ಕಳೆಂದರೆ ಜಗಳ ಮಾಡೋದು ಅಷ್ಟೇ ಅಲ್ಲ, ತನಗೆ ಇಷ್ಟವಾದ ವಸ್ತು ಮತ್ತೊಬ್ಬರ ಬಳಿ ಇದೆ ಅಂದರೆ ಏನಾದರೂ ಮಾಡಿ ಅದನ್ನು ವಶಕ್ಕೆ ಪಡೆಯುವವರೆಗೂ ನಿದ್ದೆನೇ ಬರಲ್ಲ. ಅದು ಮಗುವಿನ ಮನಸ್ಸು. ಅಂತಹ ಮಕ್ಕಳ ವಿಚಾರದಲ್ಲಿ ಹಿರಿಯರು ನೋಡಿ ನೋಡದಂತೆ ಹೋಗುತ್ತಿರಬೇಕು. ಯಾಕೆಂದರೆ ಅವರು ಮಕ್ಕಳಲ್ವೇ. ಅದನ್ನು ಬಿಟ್ಟು ಮಕ್ಕಳ ವಿಚಾರದಲ್ಲಿ ನೀವೇನಾದರೂ ಮೂಗು ತೂರಿಸಿದ್ದೀರಿ ಅಂದರೆ ಇದೇ ರೀತಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಬೇಕಾಗುತ್ತೆ, ಇಲ್ಲವೇ ಗಾಯಗೊಂಡು ಆಸ್ಪತ್ರೆಯನ್ನೂ ಸೇರಬಹುದು. ಅರೆ ಇದೇನಿದು ಅಂತೀರಾ? ನೀವೇ ನೋಡಿ. ಮಕ್ಕಳ ಜಗಳದ ವಿಚಾರಕ್ಕೆ ಸಂಬಂಧಿಸಿ ಹಿರಿಯರು ಗಲಾಟೆ ಮಾಡಿಕೊಂಡು ಆಸ್ಪತ್ರೆ ಸೇರಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಾಡುದಿಬ್ಬೂರಿನಲ್ಲಿ ನಡೆದಿದೆ. ಹೀಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಹೆಸರು ಪ್ರಕಾಶ್. ಈ ಪ್ರಕಾಶ್ ಎಂಬುವವರ ಮಗ ಮತ್ತು ವೆಂಕಟೇಶ್ ಎಂಬುವವರ ಮಗ ಕಾಡುದಿಬ್ಬೂರು ಗ್ರಾಮದ ಸರ್ಕಾರಿ ಶಾಲೆಯ ಬಳಿ ಆಟ ಆಡುವಾಗ ಗಲಾಟೆ ಮಾಡಿಕೊಂಡಿದ್ದಾರಂತೆ. ವೆಂಕಟೇಶ್ ಮಗ ತಮ್ಮ ಪೋಷಕರಿಗೆ ಗಲಾಟೆ ವಿಷಯ ತಿಳಿಸಿದ್ದಾನೆ. ಮಕ್ಕಳ ಗಲಾಟೆ ಬಿಡು ಎಂದು ಅಷ್ಟಕ್ಕೆ ಸುಮ್ಮನಾಗದ ವೆಂಕಟೇಶ್ ಕುಟುಂಬದವರು ಪ್ರಕಾಶ್ ಕುಟುಂಬದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಹಾಗೆ ಅಟ್ಯಾಕ್ ಮಾಡಿದ ವೇಳೆ ಮನಸೋ ಇಚ್ಛೆ ಹೊಡೆದು ಪ್ರಕಾಶ್ ದೌಡೆಗೆ ಬೈಕ್ ಕೀಯಿಂದ ಚುಚ್ಚಿ ಕೈಯಿಂದ ಬಾಯಿ ಸೀಳಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮಕ್ಕಳ ಆಟದ ವಿಷಯಕ್ಕೆ ದೊಡ್ಡವರು ಗಲಾಟೆ ಮಾಡಿಕೊಂಡು ಈಗ ಪೊಲೀಸರ ಅತಿಥಿಯಾಗಿರೋದು ಮಾತ್ರ ವಿಪರ್ಯಾಸ. ಯಾವರು ಏನಾಯ್ತು? ಮಕ್ಕಳು ಕಿತ್ಲಾಡಿ ಎಲ್ಲ ಬಂದಿದ್ರು. ಅವ್ರು ಮನೆದಾಗ ಬಂದು ಎಲ್ಲ ಇದು ಮಾಡ್ತಾಯಿದ್ರು. ಬಂದು ಬಿಡಿಸೋಕೆ ಹೋಗಿ ಅದು ಬಂದು ಹಂಗೆ ಒಂದು 10 ಜನನೇ ಒಂದು ಗೋಪಾಲು ಅವ್ರ ಹೆಸರು ಇಬ್ಬರು ಅವರೆಲ್ಲ ಬಂದು ವೆಂಕಟೇಶು ಇನ್ನೊಬ್ಬರು ಬಂದೆಲ್ಲ ಬಿಡಿಸೋ ಅಷ್ಟು ಬಂದು ದೇವರ ಎಲ್ಲ ಬಿಡಿಸ್ತಾ ಇದ್ದೆ. ಹಿಂಗ್ಸೆಲ್ಲ ಬಂದು ಒಂದು 10 ಜನ ಇದ್ರು. 10 ಜನ ಇದ್ದಾಗ ಚುಚ್ಚಿಬಿಟ್ಟೆ ಸರ್. ಏನಾಗಿದೆ? ಜಾಸ್ತಿ ಜಾಸ್ತಿ ಇದೆ. ಒಳಗೆ ಕಿತ್ತೋಗುತ್ತೆ ಸರ್. ಈಗೇನಾಯ್ತು? ಮಾತಾಡೋಕ್ಕಾಗಲ್ಲ ಸರ್. ಎಷ್ಟು ಸ್ಟಿಚ್ ಬಿದ್ದಿದೆ? 18 ಸರ್. ಬಿಡಿಸ್ತಾ ಇದ್ದೀನಿ. ಬಂದು ಇನ್ನು ಮುಂದೆ ನೆಟ್ಟು ಇದ್ದೀನಿ. ಬಂದು ಅವ್ರು 4 ಹೆಂಗಸರು ಒಂದು 4 ಜನ ಬಂದು ಬಿಡಿಸ್ತಾ ಇದ್ದರು. ಬಂದು ಬೀದಾಗ ಅಲ್ಲಿ ಚುಚ್ಚಿಬಿಟ್ಟಾರೆ ಸರ್. ಮಕ್ಕಳ ಗಲಾಟೆಗೆ ಎಷ್ಟೆಲ್ಲ ಆಯ್ತಾ? ಮಕ್ಕಳ ಗಲಾಟೆ ಸರ್. ಹಳೆ ದ್ವೇಷ ಏನಿರಲಿಲ್ವಾ? ಏನಿಲ್ಲ ಸರ್. ಮಕ್ಕಳ ಗಲಾಟೆಗೆ ಬಂದು ಬಿಡಿಸ್ತಾ ಇದ್ದರೆ ಕಾಡಿದ್ರು ನಮ್ಮದು ಮಕ್ಕಳದ್ದು ಗಲಾಟೆ ಅಂತ ಹೇಳ್ಬಿಟ್ಟು ಅದೇನೋ ವೆಂಕಟೇಶ್ ಮಗ ಬಂದು ಇವ್ರ ಮಗನ ಅಂಟಿಸ್ಕೊಂಡು ಓಡಾಡಿ ಬಂದು ಹೊಡ್ಕೊಂಬರ್ತಾಯಿದ್ದಂತೆ. ಇವ್ನು ಮ್ಯಾಗಿನ ಹೊಡ್ಕೊಂಡು ಮಾತಾಡ್ಬೋದು. ಯಾಕೆ ಅಂತೇಳಿ ಅಡ್ಡ ಹೋಗೋಪಟ್ಟಿಗೆ ಲೇಡೀಸ್ ಎಲ್ಲ ಒಂದು 4 ಜನ ಬಂದುಬಿಟ್ಟು ಹೋರಾಟ ಮಾಡಿದ್ದಾರೆ. ಇವ್ರು ಮಿಸ್ಸಾಸ್ ಹೋಗೋಪಟ್ಟಿಗೆ ಪಟ್ನ ಹಿಡ್ಕೊಂಡು ಪಟ್ಟಿಗೆಲ್ಲ ಅರ್ಧಾಕಿ ಮುಂದೆ ಇಟ್ಕೊಂಡು ಹೊಡೆದಾಗ ಪಾಪ ಇವ್ನು ಅಡ್ಡ ಹೋಗೋದು. ಆ ಅಡ್ಡ ಹೋಗಿ ಬಿಡಿಸೋಪಟ್ಟಿಗೆ ವೆಂಕಟೇಶು ಮತ್ತು ಗಂಗಾಧರ ಗೋಪಾಲ 3 ಸೇರಿಕೊಂಡು ಇವ್ನಿಗೆ ಕೀ ಎತ್ಕೊಂಡು ಒಳಗೆ ಹಿಂಗೆ ಹಾಕ್ಬಿಟ್ಟು ಚುಚ್ಚಿಬಿಟ್ಟವ್ರೆ. ಇದನ್ನು ಇಟ್ಕೊಂಡು ನಾನು ಮತ್ತೆ ಆದ ಗಲಾಟೆ ಆಗೋದ್ಮೇಲೆ ಪಟ್ಟಣ ಬಂದೆ. ನಾನು ಮೆಂಬರ್ ಸೆಕ್ರೆಟರಿ ತಮ್ಮ ದೇವರಾಜ ಬಂದರೆ ಬಂದ್ಬಿಟ್ಟು ಆ ಕಡೆ ಈ ಕಡೆ ಬಿಡಿಸ್ಬಿಟ್ಟು ಈ ಕಡೆ ಬಂದು ಈ ಕಡೆ ಇವ್ರು ತಡ್ಕೊಂಬಂದೆ. ಅವ್ರನ್ನ ಆ ಕಡೆ ತಡ್ಕೊಂಡಿದ್ರೆ ಇವ್ನಿಗೆ ಆ ಪಟ್ಟಿ 4 ಜನ ಅಂದ್ಕೊಂಡು ಇದು ಮಾಡೋದು. ಹಳೆ ದ್ವೇಷ ಏನಾಯ್ತು? ಹಳೆ ದ್ವೇಷ ಏನಿಲ್ಲ. ಈಗೇನಾಗಿದೆ ಸರ್? ಒಳಗಡೆ ಇದು ಬಾಯಿ ಹಿಂಗೆ ಹಾಕೊಂಡು ಕೈ ಹಿಂಗೆ ಹಾಕೋದೆ. ಕೈ ಹಿಂದೆ ಬೀಗ ಹಾಕೊಂಡು ಈ ಕಡೆ ಫುಲ್ ಆಗೋಗ್ಬಿಟ್ಟಿದೆ ಸರ್. ಇದೆಲ್ಲ ಆಗೋಗ್ಬಿಟ್ಟು ಫುಲ್ ಗಾಯ. ಈಗ ಏನಾಗಿದೆ? ಗಾಯ ಆಗ್ಬಿಟ್ಟಿದೆ. ಒಳಗೆಲ್ಲ ಗಾಯ ಆಗ್ಬಿಟ್ಟಿದೆ. 18 ಸ್ಟಿಚಸ್ ಇದೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಮಕ್ಕಳನ್ನು ಮಕ್ಕಳಾಗಿ ನೋಡಿ, ಮಕ್ಕಳ ಜಗಳದಲ್ಲಿ ಪೋಷಕರು ಎಂಟ್ರಿ ಆಗಬೇಡಿ ಅಂತ. ನೀವೇನಂತೀರಿ? ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.